ಇನ್ನು ನೆಕ್ಸ್ಟ್ ಕೇರಳ ಸ್ಟೋರಿ ಏನು ಗೊತ್ತಾ, ಇಲ್ಲಿ ಮಲಯಾಳಂ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ. ಒಂದು ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಅನ್ನೋದೇ ಇರೋದಿಲ್ಲ, ಎಲ್ಲರನ್ನೂ ಕೂಡ ಸರ್ಕಲ್ ರೀತಿಯಲ್ಲಿ ಕೂಡಿಸಿ ಪಾಠ ಮಾಡ್ತಾರೆ. ಕಾರಣ ಲಾಸ್ಟ್ ಬೆಂಚ್ ಅನ್ನೋ ವ್ಯವಸ್ಥೆನೇ ಬೇಡ ಅಂತ. ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಇಲ್ಲೊಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಶಾಲೆ. ಅರ್ಧ ವೃತ್ತಾಕಾರದಲ್ಲಿ ಬೆಂಚ್ಗಳನ್ನು ಜೋಡಿಸಿ ಶಿಕ್ಷಕರು ಬೋಧನೆಯನ್ನು ಮಾಡಿದ್ದಾರೆ. ಈ ಶಾಲೆಯಲ್ಲಿ ಲಾಸ್ಟ್ ಬೆಂಚೇ ಇಲ್ಲ. ಲಾಸ್ಟ್ ಬೆಂಚರ್ಸ್ ಅನ್ನುವಂತಹ ಅವಮಾನವನ್ನು ತಪ್ಪಿಸೋದಕ್ಕೆ ಹೊಸ ಪ್ಲಾನ್ ಮಾಡ್ಕೊಂಡಿದೆ. ಕೇರಳದ ಹಲವು ಶಾಲೆಗಳಲ್ಲಿ ಈಗ ಲಾಸ್ಟ್ ಬೆಂಚ್ ವ್ಯವಸ್ಥೆನೇ ಇಲ್ಲ. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಈ ಕ್ರಮ ತಗೊಂಡಿದ್ದಾರೆ. ಬೆಂಚ್ಗಳ ವಿನ್ಯಾಸವನ್ನೇ ಬದಲಿಸಿ ಮಕ್ಕಳಿಗೆ ಬೋಧಿಸ್ತಾ ಇದ್ದಾರೆ. ಲಾಸ್ಟ್ ಬೆಂಚರ್ಸ್ ಈ ಒಂದು ಟೀಕೆ ಮಾಡ್ತಿದ್ರಲ್ಲ, ಅದಕ್ಕೆ ಕಡಿವಾಣ ಹಾಕಿ ಸಮಾನ ಅವಕಾಶವನ್ನು ಎಲ್ರಿಗೂ ಸಿಗುವಂತ ಆಗಬೇಕು ಅಂತೇಳಿ. ಈ ಹಿಂದೆ ನಾನು ಹೇಳಿದ್ನಲ್ಲ, ಮಲಯಾಳಂ ಸಿನಿಮಾ ಇದೆ ಒಂದು, ಸ್ಥಾನಾರ್ಥಿ ಶ್ರೀಕುಟ್ಟನ್ ಅಂತ. ಅಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮಾತಾಡ್ತಿದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಅಂಥೇಳಿ ಒಂದು ಹಣೆಪಟ್ಟಿ ಬಂದ್ಬಿಟ್ಟಿದೆ. ಅದನ್ನು ಮಕ್ಕಳಲ್ಲಿ ಒಂದು ರೀತಿಯಾಗಿ ಭೇದ ಭಾವವನ್ನು ಸೃಷ್ಟಿ ಮಾಡಿಬಿಡುತ್ತೆ ಅಂತ ಹೇಳಿ ಆ ಸಿನಿಮಾದಲ್ಲಿ ಒಂದು ವೃತ್ತಾಕಾರದಲ್ಲಿ ಜೋಡಿಸಿ ಬೆಂಚ್ಗಳನ್ನು ಮಕ್ಕಳಿಗೆ ಪಾಠ ಮಾಡ್ತಾರೆ. ಮಧ್ಯದಲ್ಲಿ ಶಿಕ್ಷಕರು ಟೇಬಲ್ ಹಾಕೊಂಡು ಪಾಠ ಮಾಡ್ತಾರೆ. ಸೊ ಅದೇ ರೀತಿಯ ಸಿನಿಮಾದಲ್ಲಿ ತೋರಿಸಿದಂಥ ರೀತಿಯಲ್ಲೇ ಈಗ ನಿಜ ಸಂಗತಿಯಾಗಿದೆ. ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದು ಒಂದು ಶಾಲೆಯಲ್ಲ, ಕೇರಳದ ಹಲವು ಶಾಲೆಗಳಲ್ಲಿ ಇದೇ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ನೋಡಿ, ರಿಯಲ್ ಲೈಫ್ ಮತ್ತು ರಿಯಲ್ ಲೈಫ್ ಸಿನಿಮಾದಲ್ಲಿ ಹೆಂಗೆ ತೋರಿಸಿದ್ರು ಅದನ್ನು ನಿಜ ಜೀವನದಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ಅಂತ ಫೋಟೋದಲ್ಲಿ ಗಮನಿಸ್ತಾ ಇದ್ದೀನಿ. ಇದು ಮಲಯಾಳಂ ಸಿನಿಮಾ, ಸ್ಥಾನಾರ್ಥಿ ಶ್ರೀಕುಟ್ಟನ್ ಅಂತ ಆ ಸಿನಿಮಾದ ಹೆಸರು. ಅಲ್ಲಿ ಮಕ್ಕಳ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ತೋರಿಸಲಾಗಿದೆ. ಸೇಮ್ ಅದೇ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿರೋದು ಶಾಲೆಗಳಲ್ಲಿ. ಬಹುತೇಕ ಎಲ್ಲ ಶಾಲೆಗಳಲ್ಲೂ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಮಲಯಾಳಂನಲ್ಲಿ ತೋರಿಸಲಾದಂತಹ ಸಿನಿಮಾ ರೀತಿಯಲ್ಲೇ ಈಗ ಕೇರಳದ ಹಲವು ಶಾಲೆಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹೆಂಗ್ ವರ್ಕೌಟ್ ಆಗ್ತಾ ಇದೆ, ರಿಯಾಕ್ಷನ್ ಹೆಂಗ್ ಸಿಗ್ತಾ ಇದೆ ಅಂತ ಇದ್ರ ಬಗ್ಗೆ? ಒಂದು ರೀತಿ ಎಲ್ಲರೂ ಕೂಡ ಒಂದು ಮನೋಭಾವ ಇದೆ. ಅಂದರೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂದರೆ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ಸು, ಮತ್ತು ಎಲ್ಲರ ಮಾತನ್ನು ಕೇಳ್ತಾರೆ, ಯಾವುದೇ ರೀತಿ ತಂಟೆಗಳನ್ನ ಮಾಡೋದಿಲ್ಲ ಅವರು ಅಂತ ಹೇಳಿ. ಸೊ ಅದೇ ಲಾಸ್ಟ್ ಬೆಂಚಿಗೆ ಬಂದರೆ ತುಂಬ ಸೋಂಬೇರಿಗಳು, ಓದೋದಿಲ್ಲ, ಈ ರೀತಿಯ ಹಣೆಪಟ್ಟಿಗಳನ್ನ ನಾವು ಪ್ರತಿನಿತ್ಯವೂ ಕೂಡ ಶಾಲೆಗಳಲ್ಲೂ ಕೂಡ ಕಂಪ್ಲೇಂಟ್ ಮಾಡಬೇಕಾದ್ರೆ ಟೀಚರ್ಸು ನಿಮ್ಮ ಮಗ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾನೆ, ಏನು ಓದೋದಿಲ್ಲ ಅಂತ ಹೇಳಿ ಟೀಚರ್ಸು ಕೂಡ ಕಂಪ್ಲೇಂಟನ್ನು ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಒಂದು ರೀತಿಯಲ್ಲಿ ಈ ಒಂದು ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ನೇ ಇವಾಗ ಕೇರಳದಲ್ಲಿ ತೆಗಿತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಒಳ್ಳೆಯ ಪ್ಲಾನ್ ಅಂತಲೇ ಹೇಳ್ಬೋದು. ಏನು ಒಂದು ಮೂವಿಯಿಂದ ಇನ್ಸ್ಪೈರ್ ಆಗಿ ಕೇರಳದ ಶಾಲೆಗಳಲ್ಲಿ ಈ ರೀತಿಯ ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ನೇ ತೆಗೆದುಹಾಕಿರುವಂಥದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ಅರ್ಧ ವೃತ್ತಾಕಾರ ಅಂದರೆ ಯು ಶೇಪಲ್ಲಿ ಸ್ಟೂಡೆಂಟ್ಸ್ಗಳನ್ನ ಕೂರಿಸ್ಕೊಂಡು ಪಾಠವನ್ನು ಮಾಡ್ತಾರೆ. ಸೊ ಹೀಗಾಗಿ ಯಾರು ಫಸ್ಟ್ ಬೆಂಚು ಯಾರು ಲಾಸ್ಟ್ ಬೆಂಚು ಅನ್ನೋಂತಹ ಭೇದ ಭಾವ ಬರೋದಿಲ್ಲ. ಹಾಗೆ ನೀವು ಓದ್ತೀರಾ, ನೀವು ಓದೋದಿಲ್ಲ, ನೀವು ಸೋಂಬೇರಿಗಳ ಥರ ಕೂತ್ಕೊಳ್ತೀರಾ ಅಂತ ಯಾವ ರೀತಿಗೂ ಯಾರಿಗೂ ಕೂಡ ಅಂದರೆ ಪಾಯಿಂಟ್ ಔಟ್ ಮಾಡಿ ಬೈಯುವಂತಹ ಪರಿಸ್ಥಿತಿ ಇದರಲ್ಲಿ ಎದುರಾಗೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಕೂಡ ಪಡ್ಕೊಳ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಡೆ ಶಿಕ್ಷಣ ತಜ್ಞರು ಕೂಡ ಹೇಳ್ತಾರೆ, ಈ ರೀತಿಯ ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ ಅಥವಾ ಫಸ್ಟ್ ಬೆಂಚ್ ಕಾನ್ಸೆಪ್ಟ್ ಏನಿದೆ ಅದನ್ನು ತೆಗೆದು ಹಾಕಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಮೈಂಡಲ್ಲಿ ಬಂದು ಕುತ್ಕೊಬಿಡುತ್ತೆ, ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ರೆ ನಾನೇನು ಓದೋದಿಲ್ಲ, ಹಾಗೆ ನಾವು ಏನು ಮಾಡ್ತೀವೋ ಟೀಚರ್ಸ್ಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಸೊ ಹೀಗಾಗಿ ಶಿಕ್ಷಣ ತಜ್ಞರು ಕೂಡ ಹೇಳುವಂಥದ್ದು, ಈ ರೀತಿಯ ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ ಏನಿದೆ ಕೇವಲ ಕೇರಳದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ತೆಗೆದು ಹಾಕಬೇಕು. ಇದೇ ರೀತಿಯಲ್ಲಿ ಯು ಶೇಪ್ ಅಥವಾ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿ ಕೂರಿಸ್ಕೊಂಡು ಮಧ್ಯದಲ್ಲಿ ಟೀಚರ್ ಪಾಠ ಮಾಡಿದ್ರೆ ಮಕ್ಕಳಿಗೂ ಕೂಡ ಈಸಿಯಾಗಿ ಅದು ತಲೆಗೆ ಹೋಗುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ಈಸಿಯಾಗಿ ರೆಕಗ್ನೈಸ್ ಮಾಡಿ ಅವರಿಗೂ ಅರ್ಥ ಆಗೋ ರೀತಿಯಲ್ಲಿ ಪಾಠವನ್ನು ಕೂಡ ಮಾಡ್ಬೋದು. ಈಗ ಲಾಸ್ಟ್ ಬೆಂಚ್ ಅಂತ ಕೂತ್ಕೊಂಡಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಟೀಚರ್ಸ್ಗಳು ಕಾಣಿಸೋದಿಲ್ಲ, ಟೀಚರ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳು ಕಾಣಿಸೋದಿಲ್ಲ. ಅದೇ ಈ ರೀತಿಯಲ್ಲಿ ವೃತ್ತಾಕಾರದಲ್ಲಿ ಕುತ್ಕೊಳ್ಳೋದಾಗಿರ್ಬೋದು ಅಥವಾ ಅರ್ಧ ಯು ಶೇಪಲ್ಲಿ ಕುತ್ಕೊಂಡಿರೋದಾಗಿರ್ಬೋದು, ಈ ರೀತಿ ಕುತ್ಕೊಂಡಾಗ ಟೀಚರ್ಸ್ಗಳಿಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಕಾಣಿಸ್ತಾರೆ. ಹಾಗೆ ಅವ್ರನ್ನ ಈಸಿಯಾಗಿ ಅವ್ರ ಮೇಲೂ ಕೂಡ ಕಾನ್ಸಂಟ್ರೇಷನನ್ನು ಮಾಡ್ಬೋದು. ಹೀಗಾಗಿ ಶಿಕ್ಷಣ ತಜ್ಞರು ಕೂಡ ಈ ಒಂದು ವ್ಯವಸ್ಥೆನ ನಮ್ಮ ರಾಜ್ಯದಲ್ಲಿ ತನ್ನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇದು ಏನು ಕೇರಳದಲ್ಲಿ ಅಂದರೆ ಕೇರಳದಲ್ಲಿ ಅತಿ ಹೆಚ್ಚು ವಿದ್ಯಾವಂತರನ್ನ ನಾವು ಹೊಂದಿದ್ದೀವಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ರೀತಿಯ ಕಾನ್ಸೆಪ್ಟ್ಗಳು ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಅತಿ ಹೆಚ್ಚಿನ ಏನು ಒಂದು ಎಜುಕೇಟರ್ಸ್ಗಳನ್ನು ಕೂಡ ಹುಟ್ಟಾಕ್ಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತಲೂ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.